ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿಂದ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆಗಿತ್ತು ವಿಡಿಯೋ ನಿಲ್ಲಿಸ್ಬಿಟ್ಟಿದ್ದೋ, ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೊಬೈಲ್ದು ಮತ್ತು ಮನೆದು. ಅದಕ್ಕೋಸ್ಕರ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರಾಮನಾಥ್ಪುರಕ್ಕೆ. ಏನಕ್ಕೆ ಅನ್ನೋದನ್ನ ಮುಂದೆ ತೋರಿಸ್ಕೊಡ್ತೀನಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇವಾಗ ಪೂಜಾ ಅವ್ರು ಇಲ್ಲಿ ತಿಂಡಿ ಮಾಡ್ತಾವ್ರೆ ನೋಡಿ, ಇಲ್ಲಿ ಗಾಡಿ ಮೇಲೆ. ನಾನಿಲ್ಲಿ ಚುಂಚನಕಟ್ಟೆ ಹತ್ರ ಕೂತಿದ್ದೀವಿ. ಇವಾಗ ಹೋಗ್ಬೇಕು, ಬನ್ನಿ ಚುಂಚನಕಟ್ಟೆ ನೋಡಿಕೊಂಡು ಹಾಗೆ ಹೋಗೋಣ. ಇದೇ ನೋಡಿ ಸ್ನೇಹಿತರೆ, ನಮ್ಮ ಚುಂಚನಕಟ್ಟೆ ಜಲಪಾತ ಏನು ಕಾಣಿಸ್ತಾ ಇದೆ ನಮ್ಮ ಚುಂಚನಕಟ್ಟೆಯಲ್ಲಿರೋ ಆಂಜನೇಯ ಸ್ವಾಮಿ ನೋಡಿ. ಇದೆ ಹೊಸದಾಗಿ ನಿರ್ಮಾಣ ಮಾಡಿರೋದು. ಇದ್ರ ಹಿಂದೆನೇ ದೇವಸ್ಥಾನ ಇರೋದು ನೋಡಿ. ಇಲ್ಲಿ ಶ್ರೀರಾಮದೇವರ ದೇವಾಲಯ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಅವರೇ, ಸ್ವಲ್ಪ ಅಷ್ಟೇ ನೋಡಿ. ಫುಲ್ ಖಾಲಿ, ಈ ಕಡೆ ಸ್ವಲ್ಪ ಜನ ಮಾತ್ರ ಇರೋದು ನೋಡಿ. ಇದು ಮೇಲ್ಗಡೆಯಿಂದ ಫಾಲ್ಸು ಯಾವ ರೀತಿ ಕಾಣಿಸುತ್ತೆ ಅಂತ. ಸ್ವಲ್ಪನೇ ನೀರಿರೋದು ನೋಡಿ, ಇಲ್ಲಿ ಯಾವ ರೀತಿ ಹರಿತಾ ಇದೆ. ಇದನ್ನು ಸೀತಾ ಮಡಿಲು ಅಂತ ಕರೀತಾರೆ. ಇವಾಗ ನೋಡಿ, ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಮಳೆ. ಇದೇ ಮಳೆ ಚುಂಚನಕಟ್ಟೆದು ನೀರು ಕಡಿಮೆ ಇದೆ. ಇವಾಗ ಹೋಗ್ತಾ ಇದ್ದೀವಿ ರಾಮನಾಥ್ಪುರಕ್ಕೆ. ಈ ಕಡೆ ಫೈನಲ್ ಆಗಿ ಸಾಲಿಗ್ರಾಮದ ಒಳಗಡೆ ಬಂದಾಯ್ತು. ಇಲ್ಲಿಂದ ಹೈವೇ ಎತ್ಕೊಂಡು ಹೋಗೋದೆ. ಇವಾಗ ಹೈವೇ ಎತ್ಕೊಂಡಿದ್ದೀನಿ. ಮತ್ತೆ ನಾನ್ ಸ್ಟಾಪ್ ಆಗಿ ಹೋಗಿ ಇವಾಗ ರಾಮನಾಥ್ಪುರದಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಇಲ್ಲಿಂದ ಹೋಗ್ತಾ ಇರೋದು ಇವಾಗ ನಾನ್ ಸ್ಟಾಪು. ಇವತ್ತು ರಾಮನಾಥ್ಪುರದಲ್ಲಿ ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಬನ್ನಿ ತೋರಿಸ್ತೀನಿ. ಗಾಡಿ ನಿಲ್ಸಕ್ಕೂ ಜಾಗ ಇಲ್ದಾನೆ ಈ ಕಡೆ ಬಂದಿದ್ದೀವಿ. ತೋರಿಸ್ತೀನಿ ರೀ ಯಾವ ರೀತಿ ಇದೆ ಅಂತ. ಜನ ನೋಡಿ ಕ್ಯೂವಲ್ಲಿ ನಿಂತವ್ರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಈ ಹುಡುಗಿ ನೋಡಿ ಇಷ್ಟು ಕಷ್ಟ ಬಿದ್ದು ಈ ಕೆಲಸನ ಮಾಡ್ತಾ ಇದೆ. ಒಂದು ತುತ್ತು ಅನ್ನಕ್ಕೋಸ್ಕರ. ಇಲ್ಲಿ ನೋಡಿದ್ರೆ ಜನಗಳು ತುಂಬಿ ತುಳುತ್ತವ್ರೆ ನೋಡಿ. ಇವತ್ತು ಜನ ಇರಲ್ಲ ಅಂದ್ಬಿಟ್ಟು ನಾನು ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಷ್ಟು ಜನ ಅವರೇ ಇವತ್ತು. ನಮ್ಮ ಪೂಜೆ ಇಲ್ಲಿ ಕೂತವ್ರೆ, ಇಲ್ಲಿ ಪಾಪು ಕರ್ಕೊಂಡು. ಏನಕ್ಕೆ ಅನ್ನೋದನ್ನ ಆಮೇಲೆ ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಏನಕ್ಕೆ ಬಂದಿದೋ ಅಂತ. ಇಷ್ಟು ಜನ ಅವರೇ ನೋಡಿ ಇಲ್ಲಿ. ಪೂಜಾ, ಏನಕ್ಕೆ ಬಂದ್ರಿ ರಾಮನಾಥ್ಪುರಕ್ಕೆ? ನಮ್ಮ ಪಾಪುಗೆ ನಾಗರ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ತೀರ್ಥ ಹಾಕಿಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರೆ ಹೆವಿ ರಶ್ ಇದ್ದಾರೆ. ಸೊ ಅದಕ್ಕೋಸ್ಕರ ಹಾಗೆ ಸುಮ್ಮನೆ ನೀರನ್ನ ತಲೆ ಮೇಲೆ ಹಾಕಿ ಬಟ್ಟೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಪಾಪಕ್ಕೆ ಬಟ್ಟೆ ಹಾಕಿರೋದು ಎಲ್ಲ ಇಲ್ಲೇ ಬಿಟ್ಟು ಹೊಸ ಬಟ್ಟೆ ಹಾಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಹೌದಾ? ಅನ್ಕೊಂಡಿದ್ದೆ ಇವತ್ತು ಇಷ್ಟು ಚೆನ್ನಾಗಿರ್ತಾರೆ ಅಂತ. ಇಲ್ಲಪ್ಪ, ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಎಳೆ ಮಗು ಕರ್ಕೊಂಡು ಬರ್ತಿರ್ಲಿಲ್ಲ. ಇವಾಗ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಆದರೆ ಹೋಗೋಣ. ದೇವಸ್ಥಾನದಲ್ಲಿ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಪಕ್ಕದಲ್ಲೇ ಇರುವಂಥ ದೇವ್ರುಗಳಿಗೆ ಇಲ್ಲೇ ಪೂಜೆ ಮಾಡ್ತಾವ್ರೆ ನಮ್ಮ ಪೂಜಾ ಅವರು. ಇಲ್ಲೇ ಗಂಧ ಕಡ್ಡಿ ಮತ್ತು ಹೆಣ್ಣು ಕಾಯಿ ಎಲ್ಲ ಇಲ್ಲೇ ಪೂಜೆ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಒಳಗೆ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಪಾಪು ಬೇರೆ ಹೇಳ್ತಾ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀವಿ. ಹಾಗೆ ದೇವ್ರಿಗೆಲ್ಲ ಹಾಲೆಲ್ಲ ಹಾಕಿ ತನಿ ಎರಿತಾ ಇರೋದು. ಇದು ಸ್ವಲ್ಪ ಪಾಪುಗೆ ನಾಗರ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ. ಆಮೇಲೆ ನಾವು ಇವತ್ತು ಜನ ಇರಲ್ಲ ಅನ್ಕೊಬಂದ್ವಿ, ಬಟ್ ನಮ್ಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನೋಡಿ. ತುಂಬ ಅಂದರೆ ತುಂಬ ಜನ, ಸಾಗರನೇ ತುಂಬಿಟ್ಟೈತೆ. ನೋಡೋಣ, ಆದರೆ ಒಳಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಗಸ್ತೇಶ್ವರ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಕೊಂಡು. ಹಾಗೆ ಒಳಗಡೆ ದೇವ್ರಿಗೆ ಕೈ ಮುಗಿಯೋಣ ಅಂತ ಹೋಗ್ತಾ ಇದ್ದೀವಿ. ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಬನ್ನಿ ಒಟ್ಟಿನೇ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮ ಪೂಜಾ ಅವರು ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಬನ್ನಿ. ದೇವಸ್ಥಾನ ಒಳಗೆ ಹೋಗೋಕ್ಕಾಗ್ದಾನೆ ಈ ದೇವಸ್ಥಾನದಲ್ಲಿ ಕುತ್ಕೊಂಡು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಕೂತೀವಿ. ಅಗಸ್ತೇಶ್ವರ ಆ ದೇವಸ್ಥಾನದ್ದು ದೇವ್ರನ್ನವರು ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ. ಮೊಬೈಲ್ ಮಾಡ್ಕಪ್ಪ ಅಂತ ಅಂದ್ಬಿಟ್ರು. ನೀವೇ ನೋಡಿದ್ರಲ್ಲ ಅಲ್ಲಿ. ಇವಾಗ ಇಲ್ಲಿ ಕೂತೀವಿ. ಈ ಕಡೆ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಮನೆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ.
ಎಷ್ಟೊಂದು ಜಗಳ ಮಾಡ್ತಾರೆ ನೋಡಿ. ಟಿಕೆಟ್ ತಗೊಂಡು ನೋಡಿ ಬಿಡ್ತೀಯಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಜನ ಇಲ್ಲಿ ಜಗಳ ಮಾಡ್ತಾರೆ, ಟಿಕೆಟ್ ತಗೊಂಡಿದ್ರು ಒಳಗಡೆ ಬಿಡ್ತೀರ ಅಂತ. ನಾವು ನೋಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬೇಜಾರಾಗಿ ಹೋಗ್ತಾ ಇದೀವಿ. ಪಾಪುಗೆ ಸ್ವಲ್ಪ ನಾಗರ ಆಗ್ಬಿಟ್ಟಿತ್ತು, ತನಿ ಎರ್ತಿದೆ. ಸೊ ಲಾಸ್ಟು 5ನೇ ವಾರದಲ್ಲಿ ಬರೋಣ ಅಂತ ಬಂದೆ. ನೋಡಿದ್ರೆ ಜಾತ್ರೆ ಅಂತ ಗೊತ್ತಿರಲಿಲ್ಲ, ತುಂಬ ರಶ್ ಇತ್ತು. ಮಕ್ಕಳಿಗೆ ದೊಡ್ಡ ಮಕ್ಕಳಾದರೆ 1 ವರ್ಷದ ಮೇಲಾದರೆ ಅಲ್ಲೇ ಸ್ನಾನ ಮಾಡಿಸಿ ಇದು ಮಾಡ್ತಾರೆ. ಇದು ಚಿಕ್ಕ ಪಾಪು 3 ತಿಂಗಳು ಪಾಪು ಆಗಿರೋದ್ರಿಂದ ಹಾಗೆ ನೀರು ತಲೆ ಮೇಲೆ ಹಾಕ್ಕೊಂಡು ಬಟ್ಟೆ ನಾವು ಇಕ್ಕಿರೋ ಬಟ್ಟೆ ಅಲ್ಲೇ ಬಿಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅದಕ್ಕೋಸ್ಕರ ಅಲ್ಲೇ ಹಳ್ಳಿ ಕಟ್ಟೆ ಹತ್ರ ನಾಗದೇವತೆಗಳಿದ್ವಲ್ಲ, ಅಲ್ಲೇ ತನಿ ಎರೆದು ಪೂಜೆ ಮಾಡಿಕೊಂಡು ಒಳ್ಳೇದಾಗಲಿ ನಮ್ಮ ತಪ್ಪನ ಮನಸ್ಸು ಅಂತ ಹೇಳಿ ಇನ್ನೊಂದ್ಸಲಿ ಬರ್ತೀವಪ್ಪ ಅಂತ ಹೇಳಿ ಕೈ ಮುಕ್ಕೊಂಡು ನೋಡ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗೋಣ ಅಂತ ಪೂರ್ತಿ ಜನ ಸಾಗರನೇ ತುಂಬಿಡೈತೆ ಜಾತ್ರೆ ಆಗಿರೋದ್ರಿಂದ. ನಾವು ಹಾಗೆ ಎಲ್ಲಾನು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಎಕ್ಸಿಬಿಷನ್ ಎಲ್ಲ ಹಾಕಿದ್ದು ಅದನ್ನೆಲ್ಲ ನೋಡೋಣ ಅಂದ್ಬಿಟ್ಟು ಬೈಕಲ್ಲಿ ಹಾಗೆ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಮನೆ ಹತ್ರ ಬಂದಾಯಿತು. ಬಂದು ನೋಡೋಷ್ಟರಲ್ಲಿ ನಮ್ಮ ಗಾಡಿ ಆಲೆ ಈಗ ಎಷ್ಟು ಹೊಡೈತೆ ಅಂತ ತೋರಿಸ್ತೀನಿ. 5 ವರ್ಷಕ್ಕೆ ಎಷ್ಟು ಹೊಡೈತೆ ಅಂತ. ಮಾತ್ರ 5 ವರ್ಷದಿಂದ ಇಲ್ಲಿವರೆಗೂ ಒಂದಿನೂ ಗಾಡಿ ಕೆಟ್ಟಿ ನಿಂತಿದ್ದಿಲ್ಲ. ಇವಾಗ ನೋಡ್ದು ತೋರಿಸ್ತೀನಿ ಎಷ್ಟು ಹೊಡೈತೆ ಅಂತ. ನೋಡಿ ಎಷ್ಟು ಹೊಡೈತೆ. 5 ವರ್ಷಕ್ಕೆ 50,021 ಕಿಲೋಮೀಟ್ರ್ ಓಡಿಸಿದ್ದೀವಿ. ಫೈನಲ್ ಆಗಿ 5 ವರ್ಷಕ್ಕೆ ಗಾಡಿ ನೋಡಿ ಹೇಗಿದೆ ಅಂತ. ಇನ್ನೂ ಬಂದ ತಕ್ಷಣ ನಾಳೆ ನಮ್ಮ ಪೂಜಾ ಅವರು ಗೆಟಪ್ನ ಚೇಂಜ್ ಮಾಡಿಬಿಟ್ರು. ನೋಡಿ 5 ವರ್ಷ ಆದರೂ ಟೈರು ಇನ್ನೂ ಇದೆ ಅಂತ. ಆದ್ರೆ ನಾವೇ ಗ್ರೇಟು. 5 ವರ್ಷ ಹೊಡೋರು ಗಾಡಿ ಟೈರ್ ನೋಡಿ ಇನ್ನೂ ಹೆಂಗೈತೆ. ಸುಮಾರು ಜನ ಇನ್ನೂ ಬಾಳಿಕೆ ಬರ್ತಿರ್ತಾರೆ, ಅಂದರೆ ನಮ್ಮ ಡೈಲಿ ಯೂಸ್ ಆಗಿರೋದ್ರಿಂದ 5 ವರ್ಷ ಆದರೂ ಇನ್ನೂ ಪರವಾಗಿಲ್ಲ ಓಡಿಸಿದ್ದೀವಿ. ಬ್ಯಾಕ್ ಟೈರನ್ನು ಚೇಂಜ್ ಮಾಡಿಸಿದೋ, ಅದು ಇನ್ನೇನು ಹೋಗಿ ಬಂದೈತೆ ನೋಡಿ. ಇಲ್ಲಿ ಸ್ಪ್ಲೆಂಡ್ರು ಅಂದಮೇಲೆ ಕಿಂಗೇ ಬಿಡಿ ಅದು ಗಾಡಿ.